ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಮಾಡಿದ ಸಂಕಲ್ಪ ಏನೆಂದರೆ ಭಯೋತ್ಪಾದನೆಯನ್ನ ಬೇರೆ ಸಮೇತ ಕಿತ್ತೊಗೆದದ್ದು. ನರೇಂದ್ರ ಮೋದಿಯವರ ಆಡಳಿತದ ಜನಕಲ್ಯಾಣದ ಫಲಾನುಭವಿಗಳಾಗಿದ್ದಾರೆ. ಒಬ್ಬ ಸಾಮಾನ್ಯ ರೈತ ಕೂಡ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಕೂಡ ಡಿಜಿಟಲ್ ಆಧಾರಿತವಾದಂತಹ ವ್ಯವಹಾರ ಮಾಡುವಷ್ಟು ಇವತ್ತು ಭಾರತವನ್ನು ಮುನ್ನಡೆಸಿದ್ದಾರೆ. ಇವತ್ತು ಸಾಮಾನ್ಯರ ಕೈಗೆ ಎಟುಕುತ್ತಿದೆ, ಅದರ ಒಂದು ಪ್ರಯೋಜನ ಪಡಿತಾ ಇದೆ ಅಂತ ಹೇಳಿದ್ರೆ ಇನ್ನೆಂತ ಸಾಧನೆ ಮಾಡಬೇಕು. ರಾಮಚಂದ್ರ, ನಮ್ಮ ಜನರಲ್ ಸೆಕ್ರೆಟರಿ ಪ್ರಕಾಶ್, ಮನೋಜ್ ಪಟೇಲ್ ವಾಟ್ಸಾಪ್ ಎಲ್ಲ ಇದ್ದಾರೆ. ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 80 ವರ್ಷಕ್ಕೆ ಹತ್ತಿರ ನಾವು ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯವಾಗಿ 79 ವರ್ಷ ಆಯಿತು. ಈ ಸುದೀರ್ಘ ಅವಧಿಯಲ್ಲಿ ಸಂವಿಧಾನದ ಆಶಯವನ್ನ, ಸ್ವಾತಂತ್ರ್ಯ ಚಳುವಳಿಯ ಉದ್ದೇಶವನ್ನ, ಸ್ವತಂತ್ರ ಭಾರತದ ಕನಸನ್ನ ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಚಾರಿತ್ರಿಕ ಹೆಜ್ಜೆಗಳನ್ನು ಇಟ್ಟು ಚಾರಿತ್ರಿಕ ದಾಖಲೆಯನ್ನ ದಾಟುವಂತ 12 ವರ್ಷ ಪೂರೈಸುವಂತ, ಸತತವಾಗಿ ಪೂರೈಸಿದಂತ ಒಬ್ಬ ಹೆಗ್ಗಳಿಕೆಯ ಪ್ರಧಾನಿಯನ್ನ ಈ ದೇಶ ಕಂಡಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾತ್ರ ಅಂತ ಹೇಳಲಿಕ್ಕೆ ಹತ್ತಾರು ಕಾರಣಗಳಿಂದ ಸಹಿತ ಈಗಾಗಲೇ ತಮಗೆ ಮಾಹಿತಿಯನ್ನು ಕೂಡ ನಮಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಚೀನಾ ದೇಶವನ್ನು ಹೊರತುಪಡಿಸಿದೆ ಮತ್ತು ಸರಾಸರಿಯಲ್ಲಿ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಮತ್ತೆ ಪ್ರಪಂಚದ ಅತ್ಯಂತ ಎತ್ತರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹೊಂದಿರುವಂತಹ ಏಕೈಕ ರಾಷ್ಟ್ರ. 10 ಹಲವು ಸಂಸ್ಕೃತಿ, ಆಚಾರ, ವಿಚಾರ, ಜಾತಿ, ಸಮುದಾಯಗಳ ನಡುವೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರಿದಂತ ದೇಶ ಭಾರತ ದೇಶ. ಇಂತಹ ಭಾರತ ದೇಶವನ್ನ ಮುನ್ನಡೆಸುವಂಥದ್ದು ಅಷ್ಟೊಂದು ಸುಲಭದ ಸಾಧ್ಯವಲ್ಲ. ಅನೇಕ ಪ್ರಧಾನಿಗಳು ಬಂದು ಹೋಗಿದ್ದಾರೆ, ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಪ್ರಧಾನಿಗಳಲ್ಲೇ ಪ್ರಧಾನ ಪಾತ್ರವನ್ನು ವಹಿಸಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಲಿಕ್ಕೆ ನಾವು ಹೆಮ್ಮೆ ಪಡಿಸಬೇಕು. ನೆಹರು ಅವರ ದಾಖಲೆಯನ್ನಷ್ಟೇ ಉಳಿದಿಲ್ಲ, ಆಡಳಿತದ ಈ ಒಂದು ಅವಧಿಯಲ್ಲಿ ಇಡೀ ಭಾರತದ ಚಿತ್ರಣವನ್ನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಭಾರತವನ್ನು ಕಟ್ಟಿದ್ದು ನರೇಂದ್ರ ಮೋದಿಯವರು. ಯಾಕೆಂದ್ರೆ ಭಾರತ ದೇಶ ಅಂತ ಹೇಳಿದ್ರೆ ಬಡವ ದೇಶ, ಭಿಕ್ಷುಕ ದೇಶ ಅಂತ ಎಷ್ಟೋ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತೀಯರಿಗೆ ಅತ್ಯಂತ ದೇಶದ ವಿಶ್ವದ ಯಾವುದೇ ರಾಷ್ಟ್ರಗಳಿಗೆ ಹೋದರೂ ರತ್ನಕಂಪಣಿಯನ್ನು ಆಸಿ ವಿಶ್ವನಾಯಕರ ಒಂದು ಮುಂಚೂಣಿ ಸ್ಥಾನದ ಒಂದು ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರ ಸಾಮರ್ಥ್ಯ ಮತ್ತೆ ಅವರ ಒಂದು ಆಡಳಿತದ ಒಂದು ವೈಖರಿ ಮತ್ತು ಅವರ ಒಂದು ನಾಯಕತ್ವದ, ಬರೀ ಭಾರತ ಅಷ್ಟೇ ಅಲ್ಲ, ವಿಶ್ವ ನಾಯಕತ್ವದ ಒಂದು ಗುಣವನ್ನ ಅವರಲ್ಲಿ ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳು ಕಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇವತ್ತು ಯಾಕೆ ಮಾತನ್ನು ಹೇಳಿದೆ ಅಂದ್ರೆ ಭಾರತ ಎಲ್ಲಿ ಮುಂದುವರೆದಿದೆ, ಯಾವ ರೀತಿ ಮುಂದುವರೆದಿದೆ ಅಂತ ಅನೇಕ ಪ್ರಶ್ನೆಗಳು ಇರ್ತದೆ. ಅದಕ್ಕೆ ನನಗೆ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ. ಜಾಗತಿಕ ಭೂಪಟದಲ್ಲಿ ಆರ್ಥಿಕತೆಯಲ್ಲಿ, ವಿಶ್ವದ ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿದ್ದಂತ ರಾಷ್ಟ್ರಗಳ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಮೊತ್ತ ಮೊದಲು ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಮಾಡಿದ ಸಂಕಲ್ಪ ಏನೆಂದರೆ ಭಯೋತ್ಪಾದನೆಯನ್ನ ಬೇರೆ ಸಮೇತ ಕಿತ್ತೊಗೆದದ್ದು, ನಕ್ಸಲೈಟ್ ಅಂತಕ್ಕಂಥ ಸಾಮಾಜಿಕ ಒಪ್ಪಂದಗಳನ್ನ ಉಸಿರಿಡದಂತೆ ಅಡಗಿಸಿದ್ದು, ಅದರ ಜೊತೆಗೆ ಭಾರತದ ಕಿರೀಟ ಎಂದು ಹೆಮ್ಮೆ ಪಡುತ್ತಿದ್ದಂತ ಕಾಶ್ಮೀರವನ್ನ ಅತ್ಯಂತ ಸದೃಢವಾದ ಭಾರತ ಮಾತೆಗೆ ತೊಡಿಸುವ ಮೂಲಕ ಆರ್ಟಿಕಲ್ 370 ಕಿತ್ತೊಗೆದು ಇಡೀ ಭಾರತ ಎಂದರೆ ಕಾಶ್ಮೀರವನ್ನು ಒಳಗೊಂಡಂತ ಭಾರತ ಎನ್ನುವುದನ್ನ ತೋರಿಸಿದ್ದು.
ಯಾಕೆಂದ್ರೆ ಅನೇಕ ಪಕ್ಕದ ಪಾಕಿಸ್ತಾನ ಆಗ್ಬೋದು, ಮತ್ತೊಂದಾಗ್ಬೋದು, ಸ್ವತಃ ಕಾಶ್ಮೀರದಲ್ಲೇ ಇದ್ದಂತ ದೇಶ ವಿಧ್ವಂಸಕ ಮನಸ್ಥಿತಿಯ ಶಕ್ತಿಗಳಾಗಬಹುದು, ಇವರೆಲ್ಲರಿಗೂ ಕೂಡ ಉತ್ತರ ಏರುವ ರೀತಿಯಲ್ಲಿ ದಿಟ್ಟತನದಿಂದ ಆರ್ಟಿಕಲ್ 370 ತಿಳಿದದನ್ನ ನಾವು ಎಲ್ಲ ಗಮನಿಸಿದ್ದೇವೆ. ಇದೇ ರೀತಿಯಾಗಿ ಆಡಳಿತ ಇವತ್ತು ನರೇಂದ್ರ ಮೋದಿಯವರ ಆಡಳಿತದ ಜನಕಲ್ಯಾಣದ ಫಲಾನುಭವಿಗಳಾಗಿದ್ದಾರೆ. 80 ಕೋಟಿ 140 ಕೋಟಿಗೂ ಮಿಕ್ಕು ಇರತಕ್ಕಂಥ ದೇಶದ ಜನಸಂಖ್ಯೆಯಲ್ಲಿ 80 ಕೋಟಿಯಷ್ಟು ಜನರಿಗೆ ಹೋಗಿದೆ, ಅತ್ಯಂತ ಸಂತೃಪ್ತಿಯಲ್ಲಿದೆ ಅಂತಕ್ಕಂಥದ್ದನ್ನು ದುರ್ಗಗೊಂಡಿದೆ ಎಂಬುದರ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಮತ್ತೆ ತಾಂತ್ರಿಕತೆಯಲ್ಲಿ ಇಡೀ ವಿಶ್ವದಲ್ಲಿ ಯಾವ ತಾಂತ್ರಿಕ ನೈಪುಣ್ಯತೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಒಬ್ಬ ಸಾಮಾನ್ಯ ರೈತ ಕೂಡ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಕೂಡ ಡಿಜಿಟಲ್ ಆಧಾರಿತವಾದಂತಹ ವ್ಯವಹಾರ ಮಾಡುವಷ್ಟು ಇವತ್ತು ಭಾರತವನ್ನು ಮುನ್ನಡೆಸಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಪೇಟಿಎಂ ನೋಡ್ತೀರಿ, ಮತ್ತೊಂದು ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ಸ್ಮಾರ್ಟ್ ಫೋನ್ ನೋಡ್ತೀರಿ. ಇದನ್ನ ಅಕ್ಷರ ಜ್ಞಾನ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ತಂತ್ರಜ್ಞಾನದ ಸ್ಪರ್ಶ ಆಗಿದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಪ್ರಜನ್ನ ಹೇಳಲಿಲ್ಲ, ಮಾಡಿ ತೋರಿಸಿದ್ರು, ಹೇಳಿದಂತೆ ಮಾಡಿ ತೋರಿಸಿದ್ರು. ಪ್ರತಿಯೊಬ್ಬರ ಬದುಕಲ್ಲಿ ಇವತ್ತು ರೈತಾಪಿ ಜನರಿಗೆ ಫಸಲ್ ಬಿಮಾ ಯೋಜನೆ ಹಿಡಿದು ಅನೇಕ ಯೋಜನೆಗಳನ್ನು ತರುವ ಮೂಲಕ ರೈತ ವರ್ಗಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ಮತ್ತೆ ಎಲ್ಲ ವರ್ಗಗಳಿಗೆ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣಕ್ಕೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನನ್ನಲ್ಲಿ ಮತ್ತೆ ಅದನ್ನು ಬಜೆಟ್ ರೀತಿ ಓದೋದ್ರ ಮೂಲಕ ಅದನ್ನು ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ನಗರೀಕರಣದಲ್ಲಿ ನಾವು ಯಾರು ಕೂಡ ಇಂಥ ಒಳ್ಳೆ ರಸ್ತೆಗಳನ್ನ ಕಳೆದ 15 ವರ್ಷಗಳಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಬೆಂಗಳೂರು ಮೈಸೂರಿನ ಆ 10 ದಶಪಥ ರಸ್ತೆಯನ್ನು ನೋಡಿದ್ರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಜಾಗತಿಕ ಮಟ್ಟದಲ್ಲಿ ಮುಂದುವರೆದಿದ್ದೇವೆ ಅಂತ ಗೊತ್ತಾಗ್ತದೆ. ಇನ್ನು ರೈಲ್ವೆ ನಾವು ಯಾವ ಒಂದು ಗಂಟೆ ಇರಲಿಲ್ಲ, ಸೆಂಟ್ರಲ್ ಗಾಡಿ ಅಥವಾ ಬ್ರಾಡ್ಗೇಜ್ ಟ್ರೈನ್ ಅಂದ್ರೆ ಅದೇ ಬಹಳ ದೊಡ್ಡದಿತ್ತು, ಎಲೆಕ್ಟ್ರಿಕ್ ಟ್ರೈನ್ ಅಂದ್ರೆ ಬಹಳ ದೊಡ್ಡದಿತ್ತು. ಇವತ್ತು ಒಂದೇ ಭಾರತದಂತ ಅನೇಕ ರೈಲುಗಳನ್ನ ಯಾವ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರ್ತಕ್ಕಂಥ ಅತ್ಯಂತ ಸುವ್ಯವಸ್ಥಿತ ಸುಖಾಸೀನ ರೈಲುಗಳಿಗೆ ಕಡಿಮೆ ಇರತಕ್ಕಂಥ ರೈಲುಗಳು ಇವತ್ತು ಸಾಮಾನ್ಯರ ಕೈಗೆ ಹಿಡಿದುತ್ತಿದೆ, ಅದರ ಒಂದು ಪ್ರಯೋಜನ ಪಡಿತಾ ಇದೆ ಅಂತ ಹೇಳಿದ್ರೆ ಇನ್ನೆಂತ ಸಾಧನೆ ಮಾಡಬೇಕು. ಇನ್ನು ವಿಮಾನ ನಿಲ್ದಾಣಗಳು ಎಷ್ಟು ಸರಳವಾಗಿ ಕೂಡ ಇವತ್ತು ಸಾಮಾನ್ಯ ಕೂಡ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ವಿಮಾನ ನಿಲ್ದಾಣಗಳನ್ನ ಅಸ್ತಿತ್ವಕ್ಕೆ ತರುವ ಮೂಲಕ ಸಾಮಾನ್ಯರು ಕೂಡ ಇವತ್ತು ವಿಮಾನಯಾನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಈ ಸರ್ಕಾರದಲ್ಲಿ ಮಾಡಿಕೊಟ್ಟಿದ್ದಾರೆ. ಇಂಥ ಅನೇಕ ಯೋಜನೆಗಳು 1, 2 ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅನೇಕ ಯೋಜನೆಗಳನ್ನ ಕೊಡಮಾಡತಕ್ಕಂಥದ್ದು. ಮತ್ತೆ ರಾಜಕೀಯವಾಗಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಈ ದೇಶದ ಪ್ರಧಾನಿಯಾಗಿದ್ದರು. ರಾಷ್ಟ್ರಾಧ್ಯಕ್ಷರಾಗಿದ್ದರು. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಒಬ್ಬ ನಿಮ್ನ ವರ್ಗಕ್ಕೆ ಸೇರಿದಂತ ರಾಮನಾಥ್ ಕೋವಿಂದ್ ಅವರು ಪ್ರಧಾನಿಯಾಗಿದ್ದರು. ಆದಿವಾಸಿ ಕುಲದ ಅಧ್ಯಕ್ಷರಾಗಿದ್ದಾರೆ. ಆದಿವಾಸಿ ಕುಲದ ನಮ್ಮ ದ್ರೌಪದಿ ಮುರ್ಮು ಅವರು ರಾಷ್ಟ್ರಾಧ್ಯಕ್ಷರಾಗಿದ್ದರು, ರಾಷ್ಟ್ರಪತಿಗಳಾಗಿದ್ದಾರೆ. ಈ ಒಂದು ರಾಜಕೀಯ ಪದ್ಧತಿ, ಸಾಮಾಜಿಕ ನ್ಯಾಯದ ಪದ್ಧತಿಯನ್ನ ಸಂದರ್ಭ ಬಂದಾಗಲೆಲ್ಲ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಬೀತು ಮಾಡ್ತಾ ಬರ್ತಾ ಇದೆ ಔದ್ಯೋಗಿಕ ಕ್ಷೇತ್ರದಲ್ಲಿ. ಯಾಕೆಂದ್ರೆ ಇವತ್ತು ವಿಕಸಿತ ಭಾರತದ ಕಲ್ಪನೆ ಕೇವಲ ಕೆಲಸ ಕೇಳುವುದಲ್ಲ, ನಮ್ಮ ಯುವಕರು ಉದ್ಯಮಿಗಳಾಗಬೇಕು. 12ನೇ ಶತಮಾನದ ಬಸವಣ್ಣನವರ ಯಾವ ಒಂದು ಕಾಯಕ ಶ್ರೇಷ್ಠತೆ ಇತ್ತು, ಆ ಕಾಯಕ ಶ್ರೇಷ್ಠತೆಯನ್ನ ಕೌಶಲ್ಯ ಭಾರತದ ಮೂಲಕ ಇವತ್ತು ಪ್ರತಿಯೊಬ್ಬ ಪ್ರಜೆಯು, ಯುವಜನರು ಕೌಶಲ್ಯ ತರಬೇತಿಯನ್ನು ಪಡೆಯುವ ಮೂಲಕ ಇವತ್ತು ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು. ಇವತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಕೇವಲ ಭಾರತಕ್ಕೆ ಶತ್ರು ರಾಷ್ಟ್ರಗಳ ಒಂದು ಆಪತ್ತು ಒಂದೇ ಇಲ್ಲ. ಇವತ್ತು ಪಾಕಿಸ್ತಾನದಂತಹ ದೇಶ ಆಗಾಗ ಟೀಕೆ ಮಾಡ್ತಿದೆ, ಚೈನಾದಂತ ದೇಶ ಗಡಿಯಲ್ಲಿ ಟೀಕೆ ಮಾಡ್ತಿದೆ ಅನ್ನೋದಷ್ಟೇ ನಮಗೆ ಗೊತ್ತಿಲ್ಲ. ಇವತ್ತು ವಿದೇಶಿ ಉತ್ಪನ್ನಗಳು ನಮ್ಮ ದೇಶದ ಯುವಕರ ಒಂದು ಉದ್ಯೋಗವನ್ನು ಕಲಿಸ್ತಾ ಇದೆ.
ಇವತ್ತು ಆಕ್ರಮಣ ಮಾಡ್ತಾ ಇದ್ದಾರೆ. ಇಂಥ ವಿದೇಶಿ ಉತ್ಪನ್ನಗಳ ಆಕ್ರಮಣವನ್ನು ತಡೆದು ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಇವತ್ತು ಮುದ್ರಾ ಅಂತ ಯೋಜನೆಯಲ್ಲಿ ಅತ್ಯಂತ ವಿಸ್ತೃತವಾಗಿ ಇವತ್ತು ಆರ್ಥಿಕ ನೆರವನ್ನು ಮಾಡ್ತಾ ಇದೆ. ಇವತ್ತು ಬೀದಿ ವ್ಯಾಪಾರಿಗಳಿಗೆ, ಮಲೆಮಾರಿ ವ್ಯಾಪಾರಿಗಳಿಗೆ, ಗೃಹ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆಗಳು ಜೀವಂತಗೊಳ್ಳುವ ಮೂಲಕ ವಿಶ್ವ ಮಟ್ಟದಲ್ಲಿ ಭಾರತದ ಉತ್ಪನ್ನಗಳು ವಿಸ್ತರಿಸುವ ಮೂಲಕ ಭಾರತೀಯರಲ್ಲಿ ನಿರುದ್ಯೋಗ ನಿರ್ಮೂಲನೆ ಆಗಬೇಕು. ಆ ಮೂಲಕ ಭಾರತ ವಿಶ್ವ ಮಟ್ಟದಲ್ಲಿ ಸಶಕ್ತ